ಹುಟ್ಟಿ ಭಾರತದೊಳಗ ಎಂತ ಕೀರ್ತಿ ಉಳಿಸಿದ ನಮ್ಮ ಭೂಲೋಕದಾಗ ನಾಲ್ಕು ಮಂದಿ ಮಕ್ಕಳಿದ್ರು ಪುರಾಣಪ್ಪ ಬಂಗಾರವಗ ಆಧಾರತ ಅಂತ ಹೇಳುವೆ ನಾಲ್ಕು ಮಂದಿ ಮಕ್ಕಳಿದ್ರು ಪುರಾಣಪ್ಪ ಬಂಗಾರವಗ ಆಧಾರತ ಅಂತ ಹೇಳುವೆ ಸಿದ್ದರಾಮಗೌಡ ಇನ್ನ ಎರಡನೇದವ ಬಾಬುಗೌಡ ಹೇಳುವೆ ತಮಗ ಇನ್ನ ಮೂರನೇದವ ಭೀಮಗೌಡ ಲಕ್ಕಿನ ಮ್ಯಾಗ ನಾಲ್ಕನೇ ಮಗ ಹುಟ್ಟಿ ಪುಂಡದೋಡಿ ಭಾರತ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಸಿದ್ದರಾಮೇಶ್ವರನ ಜಾತ್ರೆ ಮಾಡ್ಲಕತ್ತೀವಪ್ಪ ಅಂತಂದ್ರ ನಮ್ಮ ಹೆಸರು ಹೇಳೋದು ಬೇಡಪ್ಪ ದೇವ್ರ ಹೆಸರು ಮ್ಯಾಗೆ ತಗೋರಿ ಹೌದು ನಿನ್ನ ನಾಮ ಯಾಕೋ ಆ ದ್ರೌಪದಿ ಮಾನ್ ಹರಣ ಆಗೋ ಹೊತ್ನಾಗ ಹೌದು ಮೂಕನಾಗಬೇಕು ಜಗದೊಳಗ ಜಾತಿ ಇರಬೇಕು ಕಾಕ ಬುದ್ಧಿ ಕಡೆಗೆ ಹಾಕುವ ತನಕ ಲೋಕದ ಗೊಡವಿ ನಿನಗೆ ಹಾಕಬೇಕು ಶರೀಫ್ ಅವ್ರು ಹೇಳ್ಯಾರ ಮಾತು ಕಲಿಬೇಕು ಮಾತಿನ ಅರ್ಥ ತಿಳಿಬೇಕಂತ ಹೇಳ್ಯಾರ ಅದಕ್ಕೆ ಅಂತ ಮಾಜ್ಞಾನಿಗಳು ಅವರಾದ್ರೂ ಕೂಡ ನಮ್ಮ ಸಿದ್ದರಾಮೇಶ್ವರ ಹೆಸರು ಮ್ಯಾಗೆ 101 ರೂಪಾಯಿ ನೀವು ತಗೋರಿಪ್ಪ ತಿಳ್ಕೊಂಡು ಆಶೀರ್ವಾದ ರೂಪಾಯಿ ಕೊಟ್ಟಿದ್ರು ಅವರಿಗೆ ನಮ್ಮ ಸಿದ್ದರಾಮೇಶ್ವರ ಅವ್ರಿಗೆ ಗುಪ್ತವಾಗಿ ಮಾತ್ರ ಅವ್ರ ಮೈತಾಂಗಳು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ ಅನಿಸ್ತದೆ ನಾಲ್ಕನೇದ ಮಗ ಪುಂಡ ರೋಡಿಗೌಡ ಹುಟ್ಟಿ ಮಹಾರಾಷ್ಟ್ರ ಹುಲಿಯಾಗಿ ಬರೆದ ಪುರಾಣಪ್ಪ ಬಂಗಾರವರು ಕುಂಬಾರಿ ಊರ ಒಳಗ ಹೆಂಗಿದ್ರು ಅನ್ನೋದು ಮಾತ್ರ ತಿಳಿಸುವೆ ತಮಗ ಏನು ಸಿದ್ಧಗ ನಡ್ಕೋತಿದ್ರು ಅವರು ಊರಾಗ ಏನು ಸಿದ್ಧಗ ನಡ್ಕೋತಿದ್ರು ಮನಿತಾರ ಎಷ್ಟು ಒಳಗ ಕೇಳಿ ಊರೊಳಗ ಹಂಗ ಐತು ಸ್ವಲ್ಪ ಜಗಳ ಬಿದ್ದಿತ್ತು ಕಾರುಣಿ ಹಬ್ಬ ಸಿದ್ದರಾಮಗೌಡ ಅಂದ್ರ ಕೇಳ್ರಿ ಅವರ ಹಂತವರಿದ್ದಾರು ಅವ ನ್ಯಾಯ ಮಾಡ್ತಿದ್ದ ಧರ್ಮ ರಾಜನ ಹಂಗ ಒಂದಿನ ಮಾತ್ರ ಆಗತೈತಿ ಹಂಗ ಆ ಊರಾಗ ಒಬ್ಬ ಮನುಷ್ಯ ಮಾತ್ರ ಇದ್ದ ಹಂಗ ಸಿದ್ದರಾಮಗೌಡರ ನ್ಯಾಯದ ಸಲುವಾಗಿ ಮಂದಿ ಮಾತ್ರ ಬರ್ತಿತ್ತು ಇವನ ವಾಯಿ ಬರೆದಿತ್ತು ನಾಡಿನ ಮಾತ ಎಷ್ಟು ಒಳಗ ಮಾತ್ರ ತಪ್ಪರ ಹೇಳುವ ತಮಗ ಆ ಸಿದ್ದರಾಮಗೌಡ ಹ್ಯಾಂಗ ಇದ್ದ ಕುಂಬಾರಿ ಒಳಗ ಅಪ್ಪ ನ್ಯಾಯ ಮಾಡ್ತಿದ್ದ ಧರ್ಮ ರಾಜನ ಹಂಗ 10 ಹಳ್ಳಿ ಊರ ಬರ್ತಿದ್ರು ಇವನ ನ್ಯಾಯ ಸಲುವಾಗ ನ್ಯಾಯ ಮಾಡ್ತಿದ್ದ ಸಿದ್ದರಾಮಗೌಡ ಮುಂದಿನ ಮಾತಾಯಿತು ಹ್ಯಾಂಗ ಆ ಕುಂಬಾರಿ ಒಳಗ ಒಬ್ಬ ವ್ಯಕ್ತಿ ಇದ್ದ ಹ್ಯಾಂಗ ಅದಕ್ಕಾಗಿ ಏನಾಗ್ತದಪ್ಪ ಅಂತಂದ್ರ ನೀವು ಹೇಳೋದ್ರೊಳಗೆ ತಮ್ಮ ಹಿಂದ ಮುಂದೆ ಆಲಕತ್ತಾವ ನೋಡಿ ಅದಕ್ಕೆ ಅಲ್ಲಿ ಏನ್ ಹೇಳಕತ್ತಾರ ಅವರು ಹಿಂದೆ ನಿಂತು ಹೇಳಕತ್ತಾರ ನೋಡಿ ಹೌದಲ್ರಿ ಮಾಸ್ತರ್ ಸ್ವಲ್ಪ ಹಿಂದ ಮುಂದೆ ಆಗಿರ್ತಾವ ಯಾಕಂದ್ರ ಫ್ಯಾಷನ್ದೊಳಗೆ ಆಗಿದ್ವಿ ಬೇರೆ ಈಗ ಅದನ್ನ ಕೇಳಿ ನಾವು ಹಾಡೋದಪ್ಪ ಅಂತಂದ್ರ ಇದು ಸಾಹಿತ್ಯನೇ ಬರ್ದಿಲ್ಲ ಅದಕ್ಕೆ ಹಾಡೋದು ನುಡಿ ಹಿಂದ ಮುಂದೆ ಆಗ್ತಿರ್ತಾವ ಅವ ಹಾಡೋದು ಬ್ಯಾರೆ ಇವ ಹಾಡೋದು ಬ್ಯಾರೆ ಆಲಕತ್ತದ ಹಿಂಗ ಆಗ್ತದ ಒಳಗೊಬ್ಬರಿಗೆ ಹೌದು ಅದಕ್ಕಾಗಿ ಸ್ವಲ್ಪ ಏನಾದ್ರೂ ನುಡಿ ಒಳಗೆ ತಪ್ಪು ತಡಿಗಳಾದ್ರೂ ಕ್ಷಮ ಮಾಡ್ಬೇಕು ಯಾವಾಗ ಏನು ಹಿಡಿಲ್ರಿ
ಮಾತು ಇಷ್ಟ ಆಗುವುದೊಂದು ಮಾತಿನ ತಾತ್ಪರ್ಯ ಹೇಳುವ ತಮಗ ಕಳವೆ ಶಂಕರ ಅನವ ಇದ್ದ ಕುಂಬಾರಿ ಒಳಗ ಇವನ ಮಗಳಿಗೆ ಕೊಟ್ಟಿದ್ರು ವಾಂಗಿ ಊರಿಗ ಯಪ್ಪ ಸುಮಿತ್ರಾಬಾಯಿನ ಕೊಟ್ಟಿದಾರು ವಾಂಗಿ ಊರಿಗ ಗಂಡನ ಮನೆಯಾಗ ಬಾಲಿ ಖಂಡಿತ ಸರಿಯಾಗಿ ಎದ್ರ ಇಲ್ಲದ ತಪ್ಪಚ್ಚಿ ಹೊಡೆಯತಾರ ಎಲ್ಲವ ತಪ್ಪ ಹಚ್ಚಿ ಪಾಪ ಬಾಲಿ ಹಿಂಗ ಬಡದಾರಣ್ಣ ಒಂದಿನ ಪಾಪ ಬಾಲಿಗೆ ಎಬ್ಬಿಸಿ ಕಟ್ಟ್ಯಾರ ಮನ್ಯಾನ ಕಂದೀಗ ಹೌದು ಯಾಕ ಇಲ್ದೆ ಹೊಡಗಿ ಹೊಡೆದಿದಾರೋ ಬಾಲಿ ಮೈಮ್ಯಾಗ ಯಾಕ ಇಲ್ದೆ ಹೊಡಗಿ ಹೊಡೆದಿದಾರೋ ಬಾಲಿ ಮೈಮ್ಯಾಗ ಸಿಕ್ಕಂಗ ಹೊಡೆದು ಸೀರಿ ಕುಬ್ಬಸ ಕಳೆದು ಕೇಳ್ರಣ್ಣ ಸಿಕ್ಕನ ಹೊಡೆದು ಮಾತ್ರ ಕಳಿಸ್ಯಾರ ಒಳಗ ಸೂರ ಬಡ್ಡಿ ಮೈಮ್ಯಾಗಿಲ್ದ ಪೋರಿಗೆ ರಾತ್ರಿ ಬಾರದೊಳಗ ಎನ್ನ ಹೊಡೆದು ಮಾತ್ರ ಕಳಿಸಿದಾರು ಕುಂಬಾರಿ ಊರಿಗ ಮಗಳ ಸ್ಥಿತಿಯ ನೋಡಿ ಶಂಕರ ಬಿದ್ದ ಧರುಣಿಯ ಮ್ಯಾಗ ಸೌಮ್ಯ ಕಾಣ ಕಾಣ ಕೊಟ್ನೆ ಯವ್ವ ಆಗಿಂದಾಗ ಕಡವೆ ಶಂಕರ ಓಡಿ ಹೋಗಿ ಹೇಳತಾನ ಸಿದ್ದರಾಮ ಗೌಡನ ಮುಂದೆ ಹೋಗಿ ಹೇಳತಾನ ಆವಾಗ ಕಡವೆ ಶಂಕರ ಓಡಿ ಹೋಗಿ ಸಿದ್ದರಾಮಗೌಡನ ಹೇಳಿದ ಕೂಡಲೇ ಆವಾಗ ಸಿದ್ದರಾಮಗೌಡ ಹೇಳತಾನ ಕಳವೆ ಶಂಕರಗ ನಿನ್ನ ಮಗಳು ಜಾರ ಕರ್ಮ ಮಾತ್ರ ಮಾಡವ ಊರಾಗ ಅಂತದಿದ್ರ ನನ್ನ ನ್ಯಾಯ ಮಾತ್ರ ನಡೆದಿಲ್ಲ ಊರಾಗ ಅಂತದೇನು ಸುಮಾರು ಕೆಲಸ ನಿನ್ನ ಮಗಳ ಬಲ್ಲಿಯಾವ್ರ ಆಗ್ದಿದ್ಲಂದ್ರ ಈಗಿಂದೀಗ ಮಾತ್ರ ನಾವು ಹೋಗುನು ಅಲ್ಲಿಗ ಕಳವೆ ಶಂಕರ ಓಡಿ ಹೋಗಿ ಮಗಳಿಗೆ ಕೇಳತಾನ ತಂಗಿ ಜಾರ ಕರ್ಮ ಮಾಡಿದೇನ ನಿನ್ನ ಮನೆಯಾಗ ಮಾನ್ಯ ಪತಿವ್ರತ ಬಾಲಿ ಕಣ್ಣದ ನೀರ ತಂದಾಳವಾಗ ಅಂತದಿತ್ತು ಪಟ್ಟ ತಂದಿ ಅವ್ವ ತರಬೇಡ ಮನೆ ಅಂತ ಜಾರ ಕರ್ಮ ತಂದಿ ನನ್ನ ಬಲ್ಲಿ ಆದ್ರ ಕೇಳು ಅಲ್ಲೇ ಸುಟ್ಟು ಹೊಡೆದ ಬಾರೋ ಶಿಲೆ ಅಂತ ಸುಮಾರ ಯಾವಾರ ನನ್ನ ಬಲ್ಲಿ ಆದ್ರ ತಂದೆ ಅಲ್ಲೇ ಹೊಡೆದು ಸುಟ್ಟ ಬಾರೋ ಶಿಲೆ ಶಂಕರ ಓಡಿ ಹೋಗಿ ಸಿದ್ದರಾಮಗೌಡಗ ಹೇಳಿದ ಕೂಡಲೇ ಸಿಟ್ಟ ಬಂತು ಮಾತ್ರ ಎದ್ದು ಗೌಡ ನಿಂತಾನವಾಗ ಆಗಿಂದಾಗ ಕೊಳ್ಳಿ ಬಡಿಗೆ ಹಾಕಿನ ಎತ್ತಿನ ಗಾಡ್ಯಾಗ ಎನ್ನ ಸೀದಾ ಮಾತ್ರ ಎತ್ತಿನ ಗಾಡಿ ಹೋಗ್ತಾವಾಗ ಕೊಳ್ಳಿ ಬಡಿಗೆ ಗಾಡ ಹಾಕಿ ಎತ್ತಿನ ಗಾಡಿ ಕಟ್ಟಿಕೊಂಡು ಸೀದಾ ಗಾಡಿ ಹೊಡೆದಾರವರು ಹತ್ತೂರನವರ ಮಾವ ವಾಲಗುರನ ಶಾಣೆ ಬಾಳ ಆ ವಾಲಗುರನ್ಗ ಕರೆಸಿಕೊಂಡ ಆಗಿಂದೆ ಆಗ ಕಣ್ಣ ಗುರನ ಮಾತ್ರ ಬಹಳ ಶಾಣೆ ನ್ಯಾಯದ ಒಳಗ ಎನ್ನ ಸ್ವಾಮಿಗೆ ಮಾತ್ರ ಕರೆಸಿಕೊಂಡ್ರು ಆಗಿನ ಟೈಮೇ ವಾಲಗುರನ ಟೊಣ್ಣೆ ಬಸಣ್ಗ ಆಗಿಂದಾಗ ಕರೆಸಿಕೊಂಡು ಸೀದಾ ಗಾಡಿ ತಗೊಂಡು ಬಂದಿದಾರು ವಾಂಗಿ ಇವ್ರಿಗೆ
ನೋಡಿದ ಕೂಡಲೇ ವಾಂಗಿ ಅವರಿಗೆ ಭಯಂಕರ ಸಿಟ್ಟ ಬಂತು. ಈ ವಾಲೆಗುರನ ಸ್ವಾಮಿ ಮಾತ್ರ ನ್ಯಾಯದ ಒಳಗ. ಇವರಿಗೆ ನೋಡಿದ ಕೂಡಲೇ ವಾಂಗಿ ಅವ್ರಿಗೆ ಸಿಟ್ಟ ಬಂದಾರ. ಆವಾಗ ಮೊದಲ ಹಗಲ ದರೋಡಿ ಮಾಡ್ಯಾರ ಇವರು ತಿರುಗಾಡಿ ಊರಾಗ. ಮೊದಲ ಇವರು ಹಗಲ ದರೋಡಿ ಮಾಡ್ಯಾರಂದ್ರ ಕೇಳ್ರಿ ಅವರು ಇನ್ನ ನ್ಯಾಯಕ್ಕೆ ಮಾತ್ರ ಅಡ್ಡ ಹಿಡಿದ್ರು ಇವರ ಸಲುವಾಗ. ಅಡ್ಡ ಹಿಡಿದು ಎಡ್ಡಿನ ಮಂದಿ ಮತ್ತೆ ಮಾತ್ರ ಹಣಿಯಲಿಲ್ಲ. ಏನ್ ಮಾಡ್ತಾವ ಪೋರಿ ಅಪ್ಪ? ಅವಾಗ ಪೋರಿ ಗಂಡ ಅಡ್ಡ ಬಿದ್ದ ಅಷ್ಟರ ಒಳಗ. ಪೋರಿ ಅಪ್ಪ ಮಾತ್ರ ಅಡ್ಡ ಬಿದ್ದ ಅಷ್ಟರ ಒಳಗ. ನ್ಯಾಯಕ್ಕೆ ಮಾತ್ರ ಹೋದಾಗಲ್ಲಿ ಏನು ಹೇಳಿದ್ರು ಕೇಳಲಿಲ್ಲ. ಲಾಸ್ಟಿಗೆ ಸಿದ್ದರಾಮಗೌಡನೇ ಎದ್ದು ಮಾತ್ರ ನಿಂತಾನ. ಅವಾಗ ವಾಲೆಗುರನ ಅಡ್ಡ ಬಿದ್ದಿದ್ದು ನೋಡಿ ಸಿದ್ದರಾಮಗೌಡಗ ಸಿಟ್ಟ ಬಂತು. ಮಾಮ ಹಿಂಗಾದ್ರ ಕೆಲಸ ಕೊಡಲ್ಲ ಬಾರೋ ಸರಿಯಾಗ. ಹೆಂಗೆ ದುಗುರು ಮಡಗಿ ತಿರುವಿ ಹಿಡಿದ ತನ್ನ ಕೈಯಾಗ 4 ಏಟು ಮಾತ್ರ ಹಾಕಿದಾನು ಗಂಡಾಗ. ದುಗುರು ಮಡಗಿ ಕೈಯಾಗ ಹಿಡಿದು 4 ಏಟ ಹೇಗೆ ಹಾಕಿದಾನು. ಹೊಡೆದು ಬಡದು ಮಾತ್ರ ಕಬಲ ಮಾಡಿದ ಪೋರಿ ಗಂಡಾಗ. ಬಿಟ್ಟ ಬಂದ್ರು. ಯಾನಿ ಭಾಳ ಐತಪ್ಪ ಅಲ್ಲಿ. ವಾಂಗಿ ಅವರಿಗೆ ಸಿಟ್ಟ ಬಂತು. ಆ ಸಿದ್ದರಾಮ ಸಿಕ್ಕು ನೋಡ್ಲಿ ಅಂದ ನಮ್ಮ ಕೈಯಾಗ. ಯಾರು ಅವಾಗ ಹೇಳ್ತಾರ ನೋಡ್ರಿ ಅವರು ಆಗಿನ ಟೈಮೀಗ ಯಾವಾಗ ಹೊಡೆದು ನ್ಯಾಯ ಮಾಡಿ ಅವರು ಹೋಗ್ಯಾರಂದಾಗ. ಹೆಸರು ಮಾತ್ರ ಸ್ಪಷ್ಟ ನಾನು ಹೇಳುವ ತಮಗ. ಬಾಬು ಟಾಂಜ ಭೀಮ್ಸ ಬಿರಾದಾರ ನೋಡ್ರಿ. ಆ ವಾಲೆಗುರನ ಇದ್ದ ಆ ನ್ಯಾಯದ ಒಳಗ. ಹಿಂಗ 8 ಮಂದಿ ಇದ್ರು ಕೇಳ್ರಿ ನ್ಯಾಯದ ಒಳಗ. ಅಲ್ಲ ಬಾಕ್ಷ ಮುಲ್ಲ ಕೇಳ್ರಿ ಅವ ಅಲ್ಲ ಬಾಕ್ಷ ಕರಕರ ಹಲ್ಲ ತಿಂದು ಮಾತ್ರ ಹೇಳತಾನ. ಸಿದ್ದರಾಮ ಸಿಕ್ಕು ನೋಡ್ಲಿ ಎನ್ನ ನನ್ನ ಕೈಯ. ಆತ ಕಟಿ ಮಾಡ್ಯಾರ ಮುಂದ 3 ತಿಂಗಳ ಹೋಗ್ಯದ್ರನ್ನ. ಆ ಸಿದ್ದರಾಮಗೌಡನ ಹೆಂಡತಿ ಡೆಲಿವರಿ ಆಗಿತ್ತು. ಆವಾಗ ಮಗಳ ಹಣದ ಸುದ್ದಿ ಎತ್ತು. ಇವ ಹೋಗಿದಿಲ್ಲ ಊರೀಗ. ಆಗಿಂದಾಗ ಮಾತ್ರ ತಯಾರ ಆಗಿ ನಿಂತಾನಲ್ಲಿ. ಮಗಳ ಹುಟ್ಟಿದ ಸುದ್ದಿ ಎತ್ತು. ಸಿಕ್ಕನ ದಾರು ಕೊಡದಿದಾನು. ಕೆಟ್ಟ ನಿಷೇಧಾಗ ಮಾತ್ರ ತಯಾರಾಗಿ ನಿಂತಾನ. ಅವಾಗ ನಿಷೇಧಾಗ ನೋಡ್ರಿ 10 ಊರಿಗೆ ಬಂದಿದಾನು. ಮಾವಾಗ ಬೆಟ್ಟಿಯಾಗಿ ಹೋದ ವಂಗಿ ಸನೆದಾಗ. ಅಲ್ಲಿ ರಸ್ತಾದೊಳಗ ನಿಂತು ಮಾತ್ರ ಹೇಳ್ತಾನ ಹ್ಯಾಂಗ. ಯಾರು ಮಾಡೋದು ಮಾತ್ರ ಕರೆದು ಹೇಳತಾನ ಹ್ಯಾಂಗ. ಕೆಟ್ಟ ನಿಶೆ ಆಗ್ಯದ ಮಗನೇ ಬೀಗರ ಮನೆಗೆ ಹೋಗುವುದಿಲ್ಲ. ಈಗಿಂದೀಗ ಹೋಗಿ ಕರ್ಕೊಂಡು ಬಾರೋ ಗೌಡ್ತೀಗ. ಗೌಡ ಹೇಳಿದ ಕೂಡಲಾಗ ಆಳ ಮನುಷ್ಯ ಹೋಗಿ ಹೇಳ್ದ. ಅವಾಗ ಗೌಡ್ತಿ ಓಡಿ ಬಂದಿದಾಳು ಅಷ್ಟರ ಒಳಗ.
ಗಂಡನ ಸ್ಥಿತಿ ನೋಡಿ ಹೇಳತಾಳ ತನ್ನ ಗಂಡಾಗ ಪತಿ ಇಲ್ಲಿ ಕುಂತ್ರ ನಮ್ಮ ಮರ್ಯಾದೆ ಉಳಿತೈತಿ ತನ್ನ ಗಂಡಗ ಯಾರು ಗೌಡ್ತಿ ಹೇಳಿ ಮಾತ್ರ ಹೊರಟಿದಾಳು ಏನು ಹೇಳಿದ್ರು ಕೈ ಸಹಿತ ಗೌಡ ಕೇಳಲಿಲ್ಲ ಹೆಣ್ಣು ಬಾಲಿ ನೀನು ನನಗ ಬುದ್ಧಿ ಮಾತ್ರ ಹೇಳಬೇಕೇನು ಮಗಳ ಮೋತಿ ನೋಡ್ಯಾನ ಯಾರ ಗರ್ಜ ಇಲ್ಲ ಮಾತ್ರ ನಾನು ಹೋಗ್ತೀನಿ ಏನ ಮ್ಯಾಗ ಮಗಳ ಮೋತಿ ನೋಡ್ತಾರಲ್ಲ ನನ್ನ ಮಗಳ ಮೋತಿ ನೋಡಿರಿ ಎನ್ನ ಹೋಗ್ತೀನಿ ಊರೀಗ ಹೆಂಗ ಹೆಣ್ತಿಗೆ ಹೇಳಿ ಮುಂದ ದಾರಿ ಹಿಡ್ದ ನಾವಾಗ ಹೆಣ್ತಿಗೆ ಹೇಳಿ ಕೇಳಿ ಮುಂದ ದಾರಿ ಹಿಡಿದು ಹೋಗುದ್ರೊಳಗ ಕೆಟ್ಟ ನಿಷೇಧಾಗ ಮಾತ್ರ ಹೋಗ್ಯಾನವ ಕೇಳಿ ಅಲ್ಲೀಗ ಕೆಟ್ಟ ನಿಷೇಧಾಗ ಬರ್ತಾ ಕುಂಬಾರ ಹಾದಿನೇ ಬೆಟ್ಟ ಅದ್ರ ಒಳಗ ಕೇಳಿ ಗೌಡ ವಾಂಗಿ ಊರಿಗೆ ಬಂದ ಕೆಟ್ಟ ಸಿಟ್ಟಿನ ನನ್ನ ಗಂಡ ಕೇಳುವುದೆಲ್ಲ ಭಗವ ಅವನಿಗೆ ನೀನೇ ಕಾಯವ ಭಗವಾನ ಕಾಯವ ಭಾಗನ ಎದುರಿಗೆ ನಿಂತು ಬಂದ ಸುಮಿತ್ರ ಗೌಡ ನಿಂತು ಮಾತ್ರ ಬದರತಾನ ಅವಾಗ ಸುಮಿತ್ರ ಬಾಯಿ ಕೇಳತಾಳ ಗೌಡಾಗ ಎಣ್ಣ ಇಂಥ ರಾತ್ರಾಗ ಯಾಕ ಬಂದೋ ನೀನು ಎಲ್ಲಿಗ ಎಷ್ಟಾದ್ರೊಳಗ ಗಂಡ ಎತ್ತರ ಇದ್ದ ಮನೆಯಾಗ ಇವರು ಮಾತಾಡುದು ಕೇಳಿ ಅವ ಗಂಡ ಮಾತ್ರ ಮಾಡ್ತಾನೆ ಹ್ಯಾಂಗ ಎನ್ನ ಓಡಾಡಿ ಮಾತ್ರ ಎಬ್ಬಿಸ್ತಾನ ಎಂಟು ಮಂದಿ ಕೂಡಿ ಸ್ವಾತ್ರ ಸುದ್ದಿ ಕೇಳಿ ಓಡಿ ಬಂದ್ರು ಪಡ್ಲಿ ಬಡಿ ಕೈಯಾಗ ಹಿಡೋದು ಹಿಡ್ದಾರವಾಗ ಗೌಡಿಯಲ್ಲಿ ಮಕ್ಕೊಂಡ್ರು ಇವ್ರಿಗೆ ಹ್ಯಾಂಗಾಯ್ತು ಕೇಳ್ರಿ ಅಪ್ಪ ಎಂಟು ಮಂದಿಗ ಅಷ್ಟವ್ರ ಮನೆ ಮುಂದೆ ಹಾಲ ಸದ್ದ ಹರಿದಂಗಾಯ್ತು ಎಂಟು ಮಂದಿ ಗೌಡನ ಸುದ್ದಿ ಕೇಳಿದ ಕೂಡಲೇ ಕೊಳ್ಳಿ ಬಡಿಗೆ ಕೈಯ ಹಿಡದು ಓಡಿ ಮಾತ್ರ ಒಂದಿದಾರು ಅಷ್ಟರ ಸುಮಿತ್ರಬಾಯಿ ಇದ್ದಕ್ಕಿ ಗೌಡಗ ಹಾಸಿಗೆ ಮಾಡಿ ಕೊಟ್ಟಿದಾಳು ಗೌಡ ಆನಂದದಿಂದ ಮ್ಯಾಳಗಿ ಮ್ಯಾಗ ಮಲಗ್ಯಾನವಾಗ ಈ ಎಂಟು ಮಂದಿ ವಿಚಾರ ಮಾತ್ರ ನಡೆಸ್ಯಾರ ಹ್ಯಾಂಗ ಯಪ್ಪ ಎಚ್ಚರಿಕೆ ಮಾತ್ರ ಹಚ್ಚಿದಾರೋ ಬೆನ್ನಗಾಡಿ ಪಲ್ಲಿ ಬಡಿಗೆ ಕೈಯಾಗ ಹಿಡಿದು ಬೆನ್ನಗಾಡಿಗೆ ಎಚ್ಚರಿಕೆ ಹಚ್ಚಿ ಏರಿ ಹೋಗ್ಯಾರ ಮ್ಯಾಳೆ ಎಂಟು ಮಂದಿ ಏರ್ಯಾರ ಮ್ಯಾಳಗಿ ಆದ್ರೂ ಸಿದ್ದರಾಮ ಗೌಡ ನೋಡ್ರಿ ಆನಂದದಿಂದ ಅವ ನಿದ್ರಿ ನಡೆಸನ ಹಾಸಿಗೆ ಮ್ಯಾಗ ಅಲ್ಲ ಭಾಷಾಗ ಈ ಕೊಡ್ಲಿ ಇದ್ದಿದ್ದು ನೆದರದಿತ್ತು ಅಲ್ಲ ಭಾಷಾಗ ಕೊಡ್ಲಿ ನೋಡಿದ ಕೂಡಲೇ ಇವರು ಗಾಬರಿಯಾಗಿ ಸರ್ದು ನಿಂತರು ಹೊಸಗನ್ಯ ಎದ್ರ ಮಾತ್ರ ಇಡುವುದೆಲ್ಲೋ ಎಂಟು ಕೊಳ್ಳಿ ನೋಡಿ ಸರ್ದು ನಿಂತರು ಪಾಪ ಗೌಡ ದೈವ ಕೆಟ್ಟ ಸುಮಾರ ಗೌಡ ನಿದ್ದಿಗಣ್ಣಾಗ ಹೊಳ್ಳಿ ಮಾತ್ರ ಮಲಿಗ ನಾವಾಗ ಯಾರು ಇದೀಗ ಬಿತ್ತಿದು
ಹೊಳ್ಳಿ ಮಲಗಿದ್ದು ಮಾತ್ರ ನೆದರ ಬಿತ್ತು ಅಲ್ಲ ಭಾಷಾಗ ಹೊಳ್ಳಿ ಮಲಗಿದ ಕೂಡಲೇ ನೆದರ ಬಿತ್ತು ಅಲ್ಲ ಭಾಷಾಗ ಹೊಳ್ಳಿ ಮಲಗಿದ ಕೂಡಲೇ ತೇಡ್ರಿ ಅಲ್ಲ ಭಾಷಾನ ಮನ ಮಾಡಲಿಲ್ಲ ಓಡಿ ಹೋಗಿ ಕೊಳ್ಳಿ ಹಿಡದ ತನ್ನ ಕೈಯಾಗ ಕೊಳ್ಳಿ ಮಾತ್ರ ಕೈಯಾಗ ಹಿಡಿದು ಮೊದಲೇ ಹೌದು 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 ಬಿಡು ಶಾಲ ಅವ್ರು ಬರೋದನ್ನ ಕೊಡಮ್ರಿ ಯಾವ ನಮ್ಮ ಯಾರ ಮರಿ ಆಗಿ ಬಾ ಹೋಗಿ ಬಾ ಅಂತ ತಿಳ್ಕೊಳ್ಳೋ ಮನಸ್ಸಿಗೆ ಹತ್ತಿರವಾಗಿ ಯಾವ ನಮ್ಮ ಅಕ್ಕನ ಸ್ವಲ್ಪ ಆಗಿರ್ತಕ್ಕಂಥ ವಿಜಯಶ್ರೀ ಮಸ್ಮಿ ದೊಂಡಿಗೌಡ್ರು ಬಲ್ಯಾಕ ಹೊತ್ತೊಂಡ ಮಾರಿಗೆ ಮಾತ್ರ ಇವ ಏನು ಮಾಡ್ಲಕತ್ತಿದ್ರು ದೊಂಡಿಗೌಡ ನೀರು ಬಿಟ್ಟಿದೆ ಕಬ್ಬಿಗೆ ಹೊಲ್ಲ ಗಳೆ ಹುಡಿದ್ದ ಹೊತ್ತೊಂಡ ಮಾರಿಗೆ ಮಾತ್ರ ಹೊಲ್ಲ ಗಳೆ ಹುಡಿದ್ದ ಆ ಹುಡಿದಂತ ಸಮಯದೊಳಗೆ ಬಂದು ಆ ಮನುಷ್ಯ ಹೇಳ್ತ್ರಿ ಅವ್ರಿಗೆ ಹೆಂಗೈತ್ರಿ ಕುಂಬಾರ ದೊಂಡಿಗೌಡ್ಗ ಹೊಟ್ಟಾಗ ಬೆಂಕಿ ಬಿದ್ದಂಗ ಐತಿ ಮಗನ ಎಂತ ಹೊತ್ತೊಂಡ ಮಾರಿಗೆ ಮಾತ್ರಕ್ಕೆ ಅಂತ ಕೆಟ್ಟ ಸುಮಾರು ಸುದ್ದಿ ತಗೊಂಡ್ ಬಂದು ಬಾರ್ಕೋಲ ತಗೊಂಡ್ ಹಂಗೆ ಹರಿಯತನ ಹೊಡಿಲಕತ್ತಾವ ಮನುಷ್ಯಾಗ ಹೌದು 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 ಆಳ ಮನುಷ್ಯ ಸಿಕ್ಕಂಗ್ ಹೊಡಿಲಕತ್ತ ಅವಾಗ ಅವ ಆಳ ಮನುಷ್ಯ ಅಂದ ನಾ ಏನು ನಿಮ್ಗೆ ತಪ್ಪು ಹೇಳಿನ್ರಿಪ್ಪ ನಿಮ್ ಗೌಡ್ರು ಮಾತ್ರ ಈ ಸದ್ದಲ್ಲಿ ನಿಮ್ಗೆ ನೆನೆಸ್ಲಾಕತ್ತಾರ ತಂದಾಗ ಆಗಿಂದಾಗ ಹಂಗ ಹರಿದು ಓಡಿ ಬಂದ ಎಲ್ಲಿಗೆ ದವಾಖಾನ್ಯಾಗ ಹೌದು ಹೌದು ದವಾಖಾನ್ಯಾಗ ಬಂದು ಮಾತ್ರ ಕಳಕಳನೆ ಅವನು ಕಣ್ ತುಂಬ ನೀರು ತಂದ ಸಿದ್ದರಾಮಗೌಡ್ರು ಕೇಳ್ದ ಅಣ್ಣ ನಿನಗೆ ಯಾರ್ಯಾರು ಕೂಡಿ ಹೊಡೆದಾರಪ್ಪ ಓಸು ಮಂದಿ ಹೆಸರು ಹೇಳಂದ ಅವಾಗ ಸಿದ್ದರಾಮಗೌಡ ಅಂದ ಅಲ್ಲೋ ನನಗೆ ಹೊಡೆದವ್ರಿಗೆ ನೀವು ಹೊಡಿತೇನು ಅವಾಗ ವಚನ ಕೊಡ್ತಾನ ನೋಡ್ರಿ ಸ್ವತಃ ಅಣ್ಣಗೆ ಏನತ್ತ ನಿನಗೆ ಹೊಡೆದವ್ರಿಗೆ ಹೊಡೆಯ ತನಕ ನಾನು ಲಗ್ನ ಆಗಂಗಿಲ್ಲ ನಾನು ಎದುರಿಗೆ ಬಂದಂತ ಹೆಣ್ಮಕ್ಳಿಗೆ ಮಾತ್ರ ತಾಯಿ ಸಮಾನ ತಿಳ್ಕೊತೀನಿ ಅಂತ ಹೇಳ್ಯಾನ ಅವ ಏನು ವಚನ ಕೊಟ್ಟಾನ ಲಾಸ್ಟಿಗೆ ಅವ ಹೋಗೋ ತನಕ ಹೊಟ್ಟೆ ಲಗ್ನನೇ ಆಗಿಲ್ಲ ಎದುರಿಗೆ ಬಂದಂತ ಹೆಣ್ಮಕ್ಳಿಗೆ ತಾಯಿ ಸಮಾನ ತಿಳ್ಕೊಂಡಾನ ಜರ್ ಕರ್ತ ಅವನಿಗೆ ಹಸು ಆಯ್ತಪ್ಪ ಅಂತಂದ್ರ ನೀ ಅದಕ್ಕೆ ಯಾವ ನಮ್ಮ ಸಿದ್ದರಾಮೇಶ್ವರನ ಹೆಸರಿನಾಗೆ ಮಾತ್ರ 101 ರೂಪಾಯಿ ತಗೋರಿ ಅಂತ ತಿಳ್ಕೊಂಡು ಈಗ ಮತ್ತಾದ್ರೂ ಕೂಡ 101 ಕೊಟ್ಟರ ಅವಳಿಗೆ ನಾನು ಪೂರ್ಣ ಆಭಾರ ಇದ್ದೀನಿ. ಅವಾಗ ಈ ಅಲ್ಲಾ ಬಾಕ್ಷ ಇದ್ದಾವ ಏನ್ ಮಾಡ್ದ ಮಕ್ಕಳ ಹೊಡೆಯವ್ರು ಹೊಡಿತೀರಿ ಕರೆ ಅದ ನೀರಲ್ಲಿ ಹಾಕಿ ಹೊಡಿದಂದ ಗೌಡ ಅಲ್ಲಿ ಹೊಡಿಯುವಂತ ಟೈಮ್ದೊಳಗೆ ಅದಕ್ಕೆ ಅಲ್ಲಾ ಬಾಕ್ಷ ಇದ್ದಾವ ಏನ್ ಮಾಡ್ಯಾನ ಮಗನ ನೀರು ಬೇಡ್ತಾ ತಿಳ್ಕೊಂಡು ಕೆರೆ ಎದ್ದು ನಿತ್ತು ಮಾತ್ರ ಗೌಡ್ರು ಬಾಯಾಗ ಹುಚ್ಚಿ ಹೊಯ್ದಾನೆ ಎದ್ದು ನಿತ್ತು. ಅವಾಗ ಏನು ಹುಚ್ಚಿ ಹೊಯ್ದ ಗೌಡ್ರು ನಾಲಿಗೆ ಹಿಡ್ತು ಅಟ್ಟುಗಳಿಗೆ ಮಂದಿ ಎಲ್ಲ ಕೂಡಿದ್ರೊಳಗ ಹಾರಿ ಹೋದ್ರಿ 8 ಮಂದಿ. ಇಲ್ಲಿ ದವಾಖಾನೆ ವಚನ ಕೊಟ್ಟ ಅಣ್ಣಗೆ ಏನತ್ತ ನಿನಗೇನು ಹೊಡೆದಾರಲ್ಲ ಹೊಡೆದವ್ರಿಗೆ 8 ಮಂದಿಗೆ ನಾ ಹೊಡೆಯತನ ಲಗ್ನ ಆಗಂಗಿಲ್ಲ ಪರಸ್ತ್ರೀಯರು ಮಾತ್ರ ಎದುರಿಗೆ ಬಂದ್ರೆ ಅವ್ರಿಗೆ ತಾಯಿ ಸಮಾನ ತಿಳಿತೀನಿ ತಿಳ್ಕೊಂಡು ವಚನ ಕೊಟ್ಟ ಅಣ್ಣಗೆ. ಅವ ವಚನ ಕೊಟ್ಟ ಪ್ರಕಾರವಾಗಿ ಸಾಯು ತನಕ ಯಾವ ಹೆಣ್ಣು ಮಕ್ಕಳಿಗೆ ನೆದರಿ ಎತ್ತಿನೊಳ್ಳಿಲ್ಲ. ಅವ್ರಿಗೆ ಹಸು ಆಯ್ತಪ್ಪ ಅಂತಂದ್ರ ದಾರಿ ಒಳಗೆ ಒಂದು ಅರಿವಿ ಹಾಸ್ತಿದ್ದ. ಈ ಹೆಣ್ಮಕ್ಳು ಡಗಲ್ಕ್ ಹೋತಿರ್ತಾರಲ್ರಿ ಹೋಗೋ ಟೈಮ್ದಾಗ ದಾರ್ಯಾಗ ಒಂದು ಅರಿವಿ ಹಾಸ್ತಿದ್ದ ಅವ ಹಸು ಆಯ್ತಪ್ಪ ಅಂತಂದ್ರ. ದಾರ್ಯಾಗ ಅರಿವಿ ಹಾಸಿ ಏನ್ ಮಾಡ್ತಿದ್ದ ಹೋಗಿ ಕಂಟಿ ಮರಿ ಕುಂದಿರ್ತಿದ್ದ. ಯಾರ ಸುದ್ದಿ ಇದು? ಯಾರು ಸುದ್ದಿ ರೀ ಮಾಸ್ತರ? ಇದು ದೊಂಡಿಗೌಡ್ರ ಸುದ್ದಿ ಅಲ್ರಿ, ಸಿಂಧೂರ್ ಲಕ್ಷ್ಮಣನ ಸುದ್ದಿ ಇದು. ಹಾ ಅದಕ್ಕ ಹೋಗ್ತಿರ್ತಾವ ಅದಕ್ಕ 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 ಹಿಂದಿಂತವ್ರೆಲ್ಲ ನಮ್ಮ ಭಾರತ ಭೂಮಿ ಒಳಗೆ ಆಗಿ ಹೋಗ್ಯಾರ. ಏನ್ ನಿಮ್ಗೆ ತಿಳಿದಟ್ಟು ಮಾತ್ರ ಹೇಳತ್ ಹೇಳಿದ್ರು ನಮ್ಮ ಕಂಡಕ್ಟರ್ ಸಾಹೇಬರು. ಅವ್ರ ಪ್ರಕಾರವಾಗಿ ಮಾತ್ರ ನಾವು ಹೇಳಿದೆವು. ಏನು ಇದ್ರೊಳಗೆ ದೋಷಗಳು ಆಗ್ಯಾವ ಅಂತಂದ್ರ ಕ್ಷಮೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮ ಬೇಡ್ಕೊಂಡು ಮುಂದ ಈ ಕ್ಯಾಲಿ ಹಾಡಿ ಹೆಣ್ಮಗಳಿಗೆ ಬಾಳೆ ಕೊಡ. ಹೇಗಾಯ್ತು ಕೇಳ್ರಿ ಅವ ಹೇಗಾಯ್ತು ಕೇಳ್ರಿ ಅಪ್ಪ ದೋಣಿಗೌಡರ ವರ್ಣ ವರ್ಣ. ಈ ಚರಿತ್ರ ಕೇಳಿದವರ ಜನ್ಮ ಆಗುವುದು ಕೇಳ್ರಿ ತಾವ. ದೇಶದೊಳಗೆ ನಾನು ಇರುವುದು ಮೊದಲಿಯ ಸ್ಥಾನ ಇರುವುದು ಠೀಕಾನ.
ಸ್ವಾರ್ಥ ಆಗತೈತಿ ಭೂಲೋಕದಾಗ ಎಂತ ಜೀವನ ಚರಿತ್ರೆ ಕೇಳಿದರ ನಮ್ಮ ನಿಮ್ಮ ಜನ್ಮ ಪಾವನ ಮೋಕ್ಷ ಕನ್ನಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನು ಮೋಕ್ಷ ಕನ್ನಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನು. ನಿಮ್ಮ ಅಪ್ಪಿಲ್ಲಾರ್ದ ನಮ್ಮ ಹೆಣ್ಮಕ್ಳು ಎಷ್ಟೋ ಮಂದಿ ಹಡದಾರ ಹೇಳಕಿ ಹೌದು ಇಲ್ಲಿ ನಮ್ಮ ಕವಿ ಏನ್ ಹೇಳಕತ್ತಾನ ಏನ್ ಹೇಳ್ತಾನ್ರಿ ಮಳದಿ ಇಲ್ಲದ ಮಗನೊಂದು ಹಡದೇನು ಮೋಕ್ಷ ಕನ್ನಡದೇನು ಹೌದು ಹೇಳಕತ್ತಾನ ಕವಿ ಹಿಂಗ ಹೌದು ಒಟ್ಟೆ ಗಂಡಿಗೆ ಗುರ್ತಿಲ್ಲತ್ತ ಗುರ್ತಿಲ್ಲಾರ್ದೆ ಮಾತ್ರ ಹಡದಾಳತ್ತ ಯಾರು ಹಡದಾರ ಯಾರು ಹಡದಾರಿ ಮಾಸ್ತರ ಯಾರ್ ಲಿಸ್ಟ್ ಹೇಳ ಅಗಳ ಹೇಳ ಏನತ್ತ ಏನ್ ಹೇಳ್ರಿ ಹಡ್ದಿನ ತಿಳಿಯಲ್ವ ಯಾರಿಗೆ ಯಾರು ಕೇಳ್ರಿ ನಾವ್ ಹೋಗಿದ್ವಿ ಹೋಟೆಲ್ ಕಡೆಗೆ ಹೊರಗೆ ಹೋಗಿದ್ವಿ ಇರ್ಲಿ ಅದಕ್ಕ ಒಟ್ಟು ಗಂಡನ್ ಗುರ್ತಿಲ್ಲಾರ್ದೆ ನಾ ಹಡದ್ ತೋರ್ಸಿನ ಹೌದಲ್ರಿ ಮಾಸ್ತರ ಅದಕ್ಕೆ ತಂಗಿ ಹಂಗ ಆಗಂಗಿಲ್ಲ ಇಲ್ಲಿ ಏನ್ ಹೇಳ್ತಾರ ಕವಿಗಳು ಏನ್ ಹೇಳ್ತಾರ್ರಿ ಮಡದಿ ಇಲ್ಲದ ಮಗನೊಂದು ಹಾಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಾಡದೇನು ಮೋಕ್ಷ ಕನ್ನಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಾಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಾಡದೇನು. ನಮ್ಮಪ್ಪಗ ನಾವೊಬ್ಬನೇ ತಂದನು ಮುಟ್ಟಿನ ಕಾಲಕ ಹುಟ್ಟಿ ಬಂದನು ನಮ್ಮಪ್ಪಗ ನಾವೊಬ್ಬನೇ ತಂದನು ಹುಟ್ಟಿನ ಕಾಲಕ ಹುಟ್ಟಿ ಬಂದೆನು ಅಪ್ಪನಪ್ಪಗ ನಟೀಲ ಕೊಂಡಾಡಿ ಅಪ್ಪನಪ್ಪಗ ನಟೀಲ ಕೊಂಡಾಡಿ ರೂಪ ಬಸಪ್ಪನ ಕಂಡ ಬಿದನು ಪಟೇಲ್ ಕೂತಿದ್ದೆ ಕೇಳಿಲ್ಲ ಇದಂತೆ ಸಿದ್ದರಾಮಣ್ಣ ಭೀಮರಾವ್ ಕುಸೂರ ಈ ಪದ್ಯವನ್ನು ಕೇಳಿ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದ ತುಂಬಾ ಮಾಡಿದ್ದು ಮನಸ್ತಕ್ಕದ್ರಿ ಸಿದ್ದರಾಮೇಶ್ವರ ಪೂಜಾರಿ ಸಿದ್ದರಾಮೇಶ್ವರ ಪೂಜಾರಿ ಗರಬುಡಿ ಹೆಸರ ಅದೇ ಗುಪ್ತ ಕಾಣಿಕೆ ಯಾವ ನಮ್ಮ ಸಿದ್ದರಾಮೇಶ್ವರ ಒಂದು ಪೂಜಾರಿ ಅವರು ಗುಪ್ತ ಕಾಣಿಕೆಯಾಗಿ ಮಾತ್ರ ಸಿದ್ದರಾಮೇಶ್ವರ ಹೆಸರು ಮೇಲೆ ತಗೋರೆ ತಿಳ್ಕೊಂಡು 51 ರೂಪಾಯಿ ಸಾಧನ ಸಲ್ಲಿಸ್ಯಾರ. ಅವರಿಗೂ ಕೂಡ ಇಲ್ಲಿ ವಾಸ ಮಾಡಿರುವಂತಹ ಸಿದ್ದರಾಮೇಶ್ವರ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೀವಿ. ನಿಷೇಧ ಮಾಡ್ಬಿಡ್ರಿ ದಂಧ ಇದು ನೋಡ್ರಿ ಒಂದ್ ನಿಷೇಧಾಗ ಮಾಡಂಗಾರ ಮತ್ತೆ ರೊಕ್ಕ ಕಟ್ಟದಾಗ ಪಾಪರೇಷನ್ ಆಗಂಗಾರ ಅವ್ರು ತಗದಲ್ಲ ಅದಕ್ಕ ಮಾಸ್ತರ ಹೆಂಗ ಅವ್ರಿಗೆ ಹೌಸ್ ಇದಂತೆ ಭೀಮಪ್ಪ ಸಿದ್ದರಾಮಪ್ಪ ಹಡಪದ ಈ ಪದ್ಯವನ್ನು ಕೇಳಿ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ನಾವು ತುಂಬಾ ಋಣಿಗೆ ಮನಸ್ತಕ್ಕದ್ರಿ ಅದಕ್ಕೆ ಈ ಕಲೆಗೆ ಎಷ್ಟು ಕೊಡುವರು ಕಡಿಮೆ ತಿಳ್ಕೊಂಡು ಮತ್ತಾದ್ರೂ ಸಹಿತ ಹೆಸರು ಹೇಳಾರನೆ ಗುಪ್ತ ಕಾಣಿಕೆಯಾಗಿ 101 ರೂಪಾಯಿ ಕೊಟ್ಟಾರ ನಮ್ಮ ಅಣ್ಣವರು. ಟೋಟಲ್ ಈ ಸದ್ಯ 300 ರೂಪಾಯಿ ಐತ್ರಿ. ಸದ್ ನಮ್ ದೊಡ್ಡಿಗೌಡ್ರ ಪದ ಇದು ಮಾಡಿದ್ರೊಳಗ ಅದಕ್ಕ ಮತ್ ಲಾಸ್ಟಿಗೆ ಹೋಗುವ ಹೊತ್ನ್ಯಾಗ ಮತ್ತೆ ಯಾರಿಗೆಲ್ಲ ತಂದು ಹೊಡಿಸಿರ್ತೀನಿ. ಯಾಕೋ ನಿಷೇಧ ಕೊಟ್ಟ ಮಗನ ನೀ ತೊಗೊಂಡಿದ್ದೀನಿ ತಿಳಿಯಲ್ಲೇನು ಹಿಂಗಾಗಿತ್ತೀನಿ ಯಾವಾರ. ಅದಕ್ಕಾಗಿ 101 ರೂಪಾಯಿ ಕೊಟ್ಟಾರ. ಮತ್ತಾದ್ರೂ ಕೊಟ್ಟ ಅವರಿಗೂ ಸಹಿತ ಇಲ್ಲಿ ವಾಸ ಮಾಡಿರುವಂತ ಸಿದ್ದರಾಮೇಶ್ವರ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೀವಿ. ಇಲ್ಲಿ ಅಪ್ಪನ ಮೇಳದವರಿಗೆ ಶಿವನ್ ಮೇಳದವರಿಗೆ ಬಸವಣ್ಣ ಸಣ್ಣದವ್ರಿ ಅವ್ರು ಏನ್ ಕೇಳ್ಯಾರಂದ್ರ ಏನ್ ಕೇಳ್ಯಾರ ಅವರು ನಿನ್ನ ಒಂದು ಪ್ರಶ್ನೆ ಕೇಳ್ಯಾರ. ಏನಂತ್ರಿ? ಕೃಷ್ಣ ಸಾಯೋ ಟೈಮ್ನಾಗ ಏಸ್ ವರ್ಷಿ ನಾವ್ ಅಂತ ಹೇಳಿ ಕಿಸಿನ್ ನೀವು ಕೇಳಿರಿ. ಅವ್ರಿಗೆ ಕೇಳಿದ್ರು ಹೆಣ್ಮಗಳಿಗೆ. ಅವ್ರು ವಿದ್ಯಾತಾಯಿ ಅವರು ಹೇಳಿಲ್ಲ ಮತ್ತೆ ಅವ್ರ ಪ್ರಶ್ನಿನ ಉತ್ತರ ಹೇಳಿಲ್ಲ ಅವರು. ಅವ್ರು ಹೇಳಿಲ್ಲ. ಆದ್ರ ನಾ ಹೇಳ್ತ ಅದು ಕರೆಕ್ಟ್ ಇದ್ರ ಹ್ಞೂ ಅನ್ರಿ, ಇದ್ದಿತ್ತಿಲ್ಲ ಅಂದ್ರೆ ನಿಮ್ದು ಏನದ ಹೇಳ್ರಿ. ನನಗ್ ತಿಳಿದಟ್ಟ ನಾ ಹೇಳ್ತ. ಅವ್ರಿಗೆ ಕೇಳ್ಯಾರಲ್ರಿ, ಅವ್ರು ಹೇಳ್ತಾರ ತೋರ್ ಬಂದು ನೀವ್ಯಾಕೆ ಹೇಳ್ತೀರಿ ಸುಮ್ಮನೆ? ಅವ್ರು ಹೇಳ್ತಿರ ಅವ್ರಿಗೆ ಕೇಳ್ರಿ. ಅವ್ರು ಹೇಳಿಲ್ಲ ಅಂದ್ರೆ ನಾ ಹೇಳ್ತಾ 125 ವರ್ಷ 8 ತಿಂಗಳ 7 ದಿನದವ ಇದ್ದ. ಅವನ ಆಯುಷ್ಯ ಕಾಲಕ್ಕೆ ಅವ ಒಂದ್ಕಮ್ 90 ವರ್ಷ, ನನ್ನ ಕನ್ನಡ ಬರಲ್ಲ 89, ಒಂದ್ಕಮ್ 90 ವರ್ಷನವ ಯುದ್ಧ ಮುಗೀತು. ಮುಂದೆ 36 ವರ್ಷ ಅವ ಜೀವಂತಿದ್ದ.
ಕರೆಕ್ಟ್ ಇದ್ರೆ ಕರೆಕ್ಟ್ ಇಲ್ಲ ಸುಳ್ಳು ಇದ್ರೆ ಸುಳ್ಳು ಅನ್ರಿ ಕರೆ ಕರೆ ಅದ್ರಿ ಠೀಕ್ ಅದ ಮುಂದೆ ನೀವು ಲಾಸ್ಟಿಂದು ಕೌರವ್ರದ ಲಾಸ್ಟಿನ ಹುಟ್ಟದವನ್ ತಮ್ಮನ ದುರ್ಯೋಧನನ ತಮ್ಮನ ಹೆಸರ ಅವ್ರು ಕೇಳಿದ್ರು ನೀವು ಹೇಳಿದ್ರೆ ಕರೆಕ್ಟ್ ಅದ ಲಾಸ್ಟ್ ಏನ್ ಹೆಸರು ಲಾಸ್ಟಿನ ಅವ್ನ ತಮ್ಮನ ಹೆಸರ ಆದ್ರೆ ದುರ್ಯೋಧನ ಕೌರವ್ರದಾಗೆ ಒಬ್ಬ ಇದ್ದ ಅಧರ್ಮ ವಿರೋಧ ಇದ್ದ ಅವ ದ್ರೌಪದಿ ಶಿರಿ ಸೆಳ್ಯಾಕರ ಅವ ಒಬ್ಬನೇ ಆವಾಜ್ ಎತ್ತಾನಲ್ಲಿ ಯಾರೂ ಆವಾಜ್ ಎತ್ತಿಲ್ಲ ಅವನ ಹೆಸರೇನು ಅವ ಏಸನೇದವ ಇದ್ದ ತಮ್ಮ ದುರ್ಯೋಧನನ ತಮ್ಮ ಏಸನೇದವ ಇದ್ದ ಎಲ್ರಿ ಅವ ಒಬ್ಬನೇ ಅವ್ರ ತಮ್ಮ ಅಣ್ಣತಂಬ್ರದಾಗ ಒಬ್ಬನೇ ದನಿ ಎತ್ತಾನ ಏ ಅಣ್ಣ ಇದು ಅಧರ್ಮದ ತಿಳ್ಕಿಸಿಂದೆ ಅದಕ್ಕೆ ಅವ ಏಸನೇದವ ತಮ್ಮ ಇದ್ದ ಅವನ ಹೆಸರೇನು ಇದು ಹೇಳ್ಬೇಕಂತ ಹೇಳ್ಕಿಸಿಂದ ಅವ್ರು ಪಾಂಡುಮ್ಮ ಸಣದಾನಿ ಅವರು ನಿಮ್ಗೆ 100 ರೂಪಾಯಿ ಕೊಟ್ಟರೆ ಸ್ವೀಕರಿಸ್ಬೇಕು ಪಾಂಡುಮ್ಮ ಸಣದಾನಿ ಯಾವ ನಮ್ಮ ಪಾಂಡು ಕಾಕ ಅವರು ಸಣಗಾಣಿ ಸಾಕಿನ ಮಾಶಾಳ ಇವರಾದ್ರು ಕೂಡ ಅವ್ರಿಗೆ ಏನು ಸಂಶಯ ಬಂದದಪ್ಪ ಅಂತಂದ್ರ ಅಲ್ಲಿ ದ್ರೌಪದಿ ಮಾನಹರಣ ಆಗುವಂತ ಟೈಮ್ದೊಳಗ ಒಬ್ಬವ ಕೌರವ್ರ ಒಳಗಿದ್ದವನೇ ಅಯ್ಯ ಅಣ್ಣ ಇದು ತಪ್ಪಾತು ಇದು ತಪ್ಪಾತದ ತಿಳ್ಕೊಂಡು ಒಬ್ಬನೇ ಅಂತ ಹೇಳ್ಯಾನ ಅವನ ಹೆಸರು ಏನಂತ ಅವ್ರಿಗೆ ಸಂಶಯ ಬಂದದ ಹೌದಪ್ಪ ನೀನೇ ಹೇಳ್ತಮ್ಮ ಕಡಿ ಅಯ್ಯ ಅವ್ರ ಹೆಸರು ನೀವು ಹೇಳ್ರಿ ಮತ್ತ ಲಾಸ್ಟ್ನದವನ ಹೆಸರು ಹೇಳಿ ಅಗಳೇ ಇಲ್ಲಿ ಇದ್ದವನ ಹೆಸರು ಏನು ಅವನ ಹೆಸರು ಅಂತ ಕೇಳ್ಯಾರ ಅವ್ರು ಅವನ ಹೆಸರು ಸಂಜಯ್ ತಿಳ್ಕೊಂಡು ಮಾತ್ರ ಹೆಸರು ನಾವು ತಿಳಿದ ಪ್ರಕಾರ ಹೇಳ್ತೀವಿ ಮತ್ತೆ ನಿಮ್ಗ ಬೇರೆ ಯಾವ್ದಾರು ಇತ್ತಂದ್ರೆ ನೀವು ಹೇಳ್ಬೋದು ಬಂದು ಹೇಳ್ರಿ ಅದಕ್ಕೇನಿಲ್ಲ ಇದು ಅಧರ್ಮ ತಿಳ್ಕೊಂಡು ಅಲ್ಲಿ ಧ್ವನಿ ಎತ್ತದ ಯಾವಪ್ಪ ಅವನ ಹೆಸರು ಸಂಜಯ್ ಹೌದು ಬೇಕಾದ್ರ ನಿಮ್ಗ ಇದು ಹೌದು ಅನಿಸ್ತಪ್ಪ ಅಂತಂದ್ರೆ ಹೌದು ಅಂತ ಹೇಳ್ರಿ ಇಲ್ಲಪ್ಪ ಅಂದ್ರೆ ಇಲ್ಲ ಅಂತ ಹೇಳೋದು ಇಲ್ರಿ ಒಂದೊಂದು ರಾಮಾಯಣದಾಗ ಒಂದೊಂದು ಮಹಾಭಾರತದಾಗ ಬೇರೆ ಬೇರೆ ಕೊಟ್ಟಿರ್ತಾನ ಅದಕ್ಕೆ 100 ರೂಪಾಯಿ ಬೇರೆ ಇರ್ತಾವ ಅವ್ರಿಗೂ ಸಹಿತ ಇಲ್ಲಿ ವಾಸ ಮಾಡಿರುವಂತ ಸಿದ್ದರಾಮೇಶ್ವರಪ್ಪ ಸಂಪತ್ತು ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಕೊಟ್ಟಂತ ನಾನು ಸ್ವೀಕಾರ ಮಾಡ್ತೀನಿ ಈಗ ಲಾಸ್ಟ್ ನಮ್ದು ಸಂಶಯ ಮಾಸ್ತರ ಮಹಾಭಾರತ ವಿಷಯ ಬಂದದಪ್ಪ ಅಂದ್ರ ಈ ಮಹಾಭಾರತದಾಗ ಒಂದು ಮಾತು ಕೇಳಬೇಕಾಗ್ಯದ ಯಾರಿಗೆ ಕೇಳವ ಯಾರು ನಮ್ಮ ವಿದ್ಯಾಶಾಖರ್ ಹೇಳ್ತಾನೆ ಏನ್ ಮಾಡ್ತಾರ ನೋಡಮ್ಮಿ ಅವ್ರಿಗೆ ಕೇಳವ ಬರ್ತಿದ್ದವ್ರೆ ಮಂಡೋರ್ ಬಿ ಹೇಳಕ್ ಪಾಪ ಅದಕ್ಕೇನಿಲ್ಲ ಈ ಮಹಾಭಾರತದ ಮೂಲ ತತ್ವದ ಹೆಸರ ಮೊದಲಿನ ಹೆಸರ ಈ ಕಡೆ ಮಹಾಭಾರತ ಅಂದ ಈ ಕಡೆ ಮಹಾಭಾರತ ಅಂದಾರ ಇದಕ್ಕಿಂತ ಮೂಲ ತತ್ವದ ಹೆಸರು ಏನದ ಅಕ್ಕೋರ ಹೇಳಿಬೇಕಾದ್ರೆ ಮಂಡೋರಿಗೆ ಕೊಡ್ತಿದ್ರು ಅವ್ರು ಬಿ ಹೇಳಕ್ ಪಾಪ ಇದು ಸಂಶಯ ನಿರ್ವಹಣೆ ಮಾಡ್ಬೇಕು ಬರಾಬರಿ ಏನ್ ಹೇಳ್ತಾರೆ ಹೇಳಕ ಮೋಕ್ಷಕ ನಾಡದೇನು ಮೋಕ್ಷಕ ನಾಡದೇನೋ ಮರದಿ ಎಲ್ಲದೆ ಮಗಳನ್ನು ಹಾಡದೇನೋ ಮೋಕ್ಷಕ ನಾಡದೇನೋ ಮರದಿ ಇಲ್ಲದೆ ಮಗಳನ್ನು ಹಾಡದೇನೋ ಮೋಕ್ಷಕ ನಾಡದೇನೋ ಮೋಕ್ಷಕ ನಾಡದೇನೋ ಮರದಿ ಇಲ್ಲದೆ ಮಗಳನ್ನು ಹಾಡದೇನೋ ಮೋಕ್ಷಕ ನಾಡದೇನೋ ಮರದಿ ಇಲ್ಲದೆ ಮಗಳನ್ನು ಹಾಡದೇನೋ ಮಾಡಿಕೊಂಡ ಮಡದಿಗೆ ಮೊದಲೇ ಬಿಟ್ಟೇನು ಹುಡುಕಿ ಅಕ್ಕಿಗೆ ಭಾರಿ ಕತ್ತಿ ಕೊಟ್ಟೇನೋ ಮಾಡಿಕೊಂಡ ಅಕ್ಕಿಗೆ ಮೊದಲೇ ಬಿಟ್ಟೇನು ಹುಡುಕಿ ಅಕ್ಕಿಗೆ ಭಾರಿ ಕತ್ತಿ ಕೊಟ್ಟೇನೋ ನಡುವಿನಕ್ಕಿಗೆ ಮಣ್ಣಾಗಿಟ್ಟೇನು ನಡುವಿನಕ್ಕಿಗೆ ಮಣ್ಣಾಗಿಟ್ಟೇನು ಓಡಿ ಬಂದಕ್ಕಿಗೆ ಹಗಲೇ ಸುಟ್ಟೇನೋ ಹೆಂಗಸರಿಗೆ ಆಳಿದೆನೋ ಶುದ್ಧ ಬ್ರಹ್ಮಚಾರಿನ ತಾಳಿದೆನೋ 16,000 ಹೆಂಗಸರಿಗೆ ಆಳಿದೆನೋ ಶುದ್ಧ ಬ್ರಹ್ಮಚಾರಿನ ತಾಳಿದೆನೋ ಸಾವಿಜ ಕುಲದ ಸುನಂದಿ ಮನಿ ಹೊತ್ತು ಸಾವಿಜ ಕುಲದ ಸುನಂದಿ ಮನಿ ಹೊತ್ತು ಯೌನಿ ಇಲ್ಲದೆ ಕೂಟ ಕೂಡಿಕೊಂಡೆನೋ ಸೂರ್ಯ ಇದ್ದವ ತನ್ನ ಛಾಯಾದಿಂದ ಇಲ್ಲಿ ಬತ್ ನೋಡ್ರಿ ಅದು ವಿಷಯ ಇವ್ನು ಕೇಳಿಲ್ಲ ಅವನು ಈಗ ನೆನಪು ಬರ್ತಿರೋದು ವಿಷಯ ನಮಗ ಆ ಸೂರ್ಯ ಇದ್ದವ ಏನ್ ಮಾಡ್ಯಾನ ತನ್ನ ಛಾಯಾದಿಂದ ತಯಾರು ಮಾಡ್ಯಾನತ್ತ ಏನ್ರಿ ಮಾಸ್ತರ ಛಾಯಾದೇವಿಗೆ ಆಕಿ ಕೂಡಿಕೆರೆ ಮಾತ್ರ ಶನಿ ಹರದ ಅಂತ ಹೇಳಿಲ್ರಿ ಹೌದಲ್ರಿ ಮಾಸ್ತರ ಹೇಳಿಲ್ರಿ ಆಗಡೆ ಸ್ವತಃ ಈಗಿನೇ ತಯಾರು ಮಾಡ್ಕೊಂಡತ್ರ ಅದು ಸೂರ್ಯ ಆ ಸೂರ್ಯನ ಛಾಯಾದಿಂದ ಯಾರು ಹುಟ್ಟ್ಯಾರಿ ಮಾಸ್ತರ ಛಾಯಾ
ಛಾಯಾ ಅನ್ನುವಂತ ಹೆಣ್ಮಗಳು ಹುಟ್ಟ್ಯಾಳ. ಹೌದ್ 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 ಅದಕ್ಕೆ ಹೇಳಿದ್ರು ಅದು ವಿಷಯ. ಹಿಂಗ್ ಎಷ್ಟೋ ಮಂದಿ ಹುಟ್ಟ್ಯಾರಲ್ರಿ ಜಗತ್ತದೊಳಗ. ಹೌದ್ ಹೌದ್ ಇವ್ರ ಹೆಣ್ಣಿಲ್ಲಾರ್ದೆ ಏಸು ಮಂದಿ ಹುಟ್ಟಿಲ್ಲ. ಬಹಳ ಮಂದಿ ಹುಟ್ಟ್ಯಾರ ಮಾಸ್ತರ. ಇದೇ ವೀರಭದ್ರ ದೇವ್ರು ಹುಟ್ಟ್ಯಾನಲ್ರಿ, ಹೆಣ್ಣಿಲ್ಲಾರ್ದೆ ಹುಟ್ಟ್ಯಾನಿಲ್ಲ. ಹೌದ್ 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 ಅವು ಅದಾವೇನೋ ಅಲ್ಲಿ. ಏನು ಮತ್ತ ಇವ್ರು ಅವ್ರು ಇಲ್ಲಾರ್ದೇನೆ ನಮ್ಮ ರೇವಣಸಿದ್ದ ಕೊಲ್ಲಿಪಾಕ ಕೊಲ್ಲಿಪಾಕಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಗುರು ರೇವಣಸಿದ್ದ ಹುಟ್ಟಿ ಬಂದಾನ. ಹೌದ್ ಹೌದ್ ಅಲ್ಲಿ ಎಲ್ಲರೂ ಇವ್ರು ಅವು ಅದಾಳೇನು? ಇಲ್ಲ. ಗೋರಖನಾಥ ಎಲ್ಲಿ ಹುಟ್ಟಿ ಬಂದ? ಹುಟ್ಟ್ಯಾನವ ಮಹಾಪ್ರಸಾದ ಕೊಟ್ಟು ಹೋಗಿದ್ದ ಅವ್ರ ತಾಯಿಗೆ. ಅವಾಗ ಆಕಿ ಏನ್ ಮಾಡಿದ್ರು, ಇದ್ರೊಳಗ್ ಬೂದೆ ಹೆಂಗ್ ಮಕ್ಳ ಆತಾವ ತಿಳ್ಕೊಂಡು ಒಯ್ದು ತಿಪ್ಪ ಚೆಲ್ಲಿ ಬಿಟ್ಟಿರ್ತದ ಹೆಣ್ಮಗಳು. ಅವಾಗ ಅವ ಮುಂದ 5-6 ವರ್ಷ ಆದ ಕೂಡಲೇ ಬಂದ ಗುರು ಇದ್ದಾವ ಅಲ್ಲಿಗೆ. ಯಾವ ನಾ ಪ್ರಸಾದ ಕೊಟ್ಟಿದ್ನಲ್ಲಿ ಮಕ್ಕಳ ಪ್ರಸಾದ ಎಲ್ಲ ನನ್ನ ಮಗ ಅಂತ ಕೇಳ್ದ ಬಂದು. ಕೇಳ್ದಾಗ ತಾಯಿ ಇದ್ದಕ್ಕೆ ಏನಂದಾಳ? ಏನು ಸಾಧು ಹೊಲಸು ಬೂದಿ ಒಳಗ ಮಕ್ಕಳ ಆತವೇನು ತಿಪ್ಪಾಗ ಚೆಲ್ಲಿ ನಂದಳಕಿ. ಹೌದಪ್ಪ ಅವನ ಎಲ್ಲಿ ಚೆಲ್ಲಿ ತೋರಿಸುವ ಅಂದವ. ಬಿಡ್ಲಿಲ್ಲ. ಹೋಗಿ ಅಲ್ಲಿ ತಿಪ್ಪಾಗ ಹೋಗಿ ತೋರಿಸಿದ ಕೂಡಲೇ ಇಲ್ಲೇ ಚೆಲ್ಲಿ ನೋಡೋದು ಪ್ರಸಾದ ಅಂದಳು. ಅವಾಗ ಅಲ್ಲಿ ಹಾಡಿ ನೋಡೋದ್ರೊಳಗ 5-6 ವರ್ಷ ಹುಡುಗ ಇದ್ದ. ಯಾರು? ಗೋರಖನಾಥ. ಅಲ್ಲಿ ಅದ ಹೆಣ್ಣು ಇವ್ರು ಹೆಣ್ಣ ಇವ್ ಹೆಣ್ಣಿಲ್ಲಾರ್ದೇನೆ ಹುಟ್ಟ್ಯಾರ ಅವ್ರೆಲ್ಲ. ಬಹಳ ಮಂದಿ ಹುಟ್ಟ್ಯಾರ ಮಾಸ್ತರ. ಈಗೀಗ ಏನು ಗೊತ್ತದ ಅಕ್ಕ? ಏನೋ ಗೊತ್ತಿಲ್ರಿ. ಸುಮ್ಮ ಅದ್ರಲ್ಲಕತ್ತ. ಅದಕ್ಕ ಮೊದಲು ಮೂಲ ತಳದ ಈ ಸೃಷ್ಟಿ ಉತ್ಪತ್ತಿ ಆದ್ರೆ ಆಗ್ಬೇಕಾದ್ರೆ ಇವ್ರ ಹೆಣ್ಣಿಗೆ ತಗೊಂಡಿಲ್ಲ, ಇವ್ರ ಹೆಣ್ಣಿನಿಂದ ಹುಟ್ಟೇ ಇಲ್ಲ. ಆದಮ್ ಸೊಲ್ಲೆ ಪೈಗಂಬರ್ ರಚನೆ ಆದ್ರೊಳಗೆ ಯಾರದ್ರಲ್ಲಿ ಹೆಣ್ಮಗಳ ಯಾರು ಅವ್ರಿಗೆ ರಚನೆ ಮಾಡ್ಬೇಕಾದ್ರ? ಇಲ್ಲಲ್ರಿ ಮಾಸ್ತರ. ಮಾಮ ಅವಾಗ ರಚನೆ ಮಾಡ್ಬೇಕಾದ್ರೆ ಯಾವಾಗ ತಯಾರು ಮಾಡಿಲ್ಲ ಮಾಸ್ತರ. ಒಬ್ಬನೇ ತಯಾರು ಮಾಡೋನಿಲ್ಲ, ಏಕ ಒಬ್ಬನಿಂದ ಆಗ್ಯದಲ್ಲಾನು. ಸೋಮನಿ ಜೋಡ್ ಮಾಡ್ಕೊಂಡಿದ್ ನಡಬರಕ್ ಇದಕ್ಕ. ಅದಕ್ಕೆ ಹೇಳಾರಲ್ಲ, ಏನ್ ಹೇಳಿ ಹೆಂಡರು ಮಕ್ಕಳು ಇವ್ರು ನಡುವಿನ ಗೆಳೆಯರು. ಹೆಂಡ್ರ ಮಕ್ಕಳು ಇವ್ರು ನಡುವಿನ ಗೆಳೆಯರು. ನಡಬರಕ್ ಬಂದು ಕೂಡ್ಕೊಂಡ ಇವು. ಮೊದಲ ಇತ್ತನು ಇವ್ರು ತಾಯಿ ಇದ್ದಕ್ಕೆ ಇದ್ದಿದ್ದಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳಾರ? ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು, 3 ಲೋಕ ಪೌಂಟಿಗೆ ಮಾಡಿ ನಡೆದೇನು. ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು, 3 ಲೋಕ ಪೌಂಟಿಗೆ ಮಾಡಿ ನಡೆದೇನು. 72,000 ಕಳೆ ತುಂಬಿ 72,000 ಕಳೆ ತುಂಬಿ ಮುಟ್ಟಿಲ್ಲ ಕಡುಗೋಲ ಕೈಯ ಹಿಡಿದೇನು. ಅಂದೇವಾಡಿಯಲ್ಲಿ ವಾಸ ಮಾಡಿದೆನೋ, ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ. ಅಂದೇವಾಡಿಯಲ್ಲಿ ವಾಸ ಮಾಡಿದೆನೋ, ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ. ಸದಾನಂದ ಗೈರೀಶಾಗ ಒಡಗೂಡಿ, ಸದಾನಂದ ಗೈರೀಶಾನ ಒಡಗೂಡಿ, ಒಂದನೇ ಧಳ ಧಾತಿ ಕಡಿಗಾದ.